ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಾನು ಲಾಸ್ಟ್ ಟೈಮ್ ನಿಮ್ಮ ಜೊತೆ ಹೇಳಿದ್ದೆ ನಾನು ಫಿಸಿಯೋಥೆರಪಿ ಮಾಡಿಸ್ತಾ ಇದ್ದೀನಿ ಬ್ಯಾಂಗ್ಳೂರಲ್ಲಿ ಅಂತ. ಸೊ ಆ ಒಂದು ಲೊಕೇಶನ್ಸ್ನ ಮತ್ತು ಆ ಒಂದು ಥೆರಪಿ ಶಾಪ್ನ ಅಂದರೆ ಕ್ಲಿನಿಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಯಾವ ರೀತಿ ಇರುತ್ತೆ ಅನ್ನೋದನ್ನು ಹೇಳಿದ್ದೆ ನಾನು. ಸೊ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತೊಂದು ದಿನ, ಇವತ್ತು ಸ್ಯಾಟರ್ಡೆ. ಸೊ ಇವತ್ತು ಬರೋಕ್ಕೆ ಹೇಳಿದ್ರು ನನಗೆ. ಅಂದರೆ ಇವತ್ತೇ ಅಂತಲ್ಲ, ನನಗೆ ವೀಕ್ಲಿ ಒನ್ಸ್ ಮಾಡೋಕ್ಕೆ ಹೇಳಿದ್ದಾರೆ. ಡೈಲಿ ಮಾಡಿಸ್ಬೇಕು, ಬಟ್ ನನಗೆ ಬಾಡಿ ವೀಕ್ನೆಸ್ ಇರೋದ್ರಿಂದ ಸೊ ಡೈಲಿ ಮಾಡಿಸಿದ್ರೆ ಆ ಪೇಯ್ನ್ ತಡ್ಕೊಳ್ಳೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ವೀಕ್ಲಿ ಒನ್ಸ್ ಅಂತ ಮಾಡ್ಕೊಂಡಿದ್ದೀನಿ. ಏಕೆಂದರೆ ವಾರ ಪೂರ್ತಿ ಶಾಪಲ್ಲಿ ಇರೋದ್ರಿಂದ. ಸೊ ಶನಿವಾರ ನನಗೆ ಕನ್ವೀನಿಯಂಟ್ ಆಗಿರುತ್ತೆ. ಶನಿವಾರ ಸ್ವಲ್ಪ ಥೆರಪಿ ಮಾಡಿಸಿರ್ತೀವಿ ಈವ್ನಿಂಗು. ಸೊ ಸಂಡೇ ರೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಆಗುತ್ತೆ. ಏಕೆಂದರೆ ಕೈ ನಿಜವಾಗ್ಲೂ ಹೇಳ್ತೀನಿ, ಲಿಟ್ರಲಿ ತುಂಬ ಪೇಯ್ನ್ ಬರುತ್ತೆ. ಅಷ್ಟು ಪೇಯ್ನ್ ಇರುತ್ತೆ. ಸೊ ಹಾಗಾಗಿ ಒಂದಿನ ಆದರೂ ರೆಸ್ಟ್ ಬೇಕೇ ಬೇಕು. ಮತ್ತು ನಾನು ವರ್ಕ್ ಮಾಡಬೇಕು ಅಂತ ನನಗೆ ಸ್ವಲ್ಪ ಎನರ್ಜಿ ಬೇಕಲ್ಲ. ಸೊ ಹಾಗಾಗಿ ನಾನು ಸ್ಯಾಟರ್ಡೆ ಕನ್ವೀನಿಯಂಟ್ ಆಗಿರುತ್ತೆ ಅಂತ ನಾನು ಮಾಡ್ಕೊಂಡಿರೋದು. ಸೊ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಸಂಜೆ 6 ಗಂಟೆಗೆ. ಆ್ಯಕ್ಚುಲಿ ಬೇಗ ಹೋಗಬೇಕಿತ್ತು. ಇವತ್ತು ಶಾಪ್ ಕ್ಲೋಸ್ ಮಾಡೋಕ್ಕಾಗಲ್ಲ, ಕಸ್ಟಮರ್ಸ್ ಎಲ್ಲ ಬರ್ತಾಯಿದ್ರು. ಸೊ ಅವ್ರಿಗೂ ಫ್ರೀ ಇರಲ್ಲ. ಸೊ ಅವ್ರದ್ದೇನೋ ವರ್ಕ್ ಇತ್ತು ಅಂತ ಆಚೆ ಹೋಗಿ ಬಂದಿದ್ದಾರೆ. ಸೊ ಇವಾಗ ಈವ್ನಿಂಗು ನನಗೆ 6 ಗಂಟೆಗೆ ಟೈಮ್ ಇದೆ, ಏನಪ್ಪ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇವಾಗ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ವಿ. ಸೊ ನಾಳೆ ಅವರಿಗೆ ನಮ್ಮ ಮನೆಯವ್ರಿಗೆ ಬ್ಯಾಂಗ್ಳೂರಲ್ಲಿ ಮೀಟಿಂಗ್ ಇದೆ. ಸೊ 2 in 1 ಆಗುತ್ತೆ. ಅವ್ರ ಕೆಲಸನಾಗುತ್ತೆ, ನನ್ನ ಕೆಲಸನಾಗುತ್ತೆ ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ವಿ. ಆ್ಯಂಡ್ ಅಲ್ಲಿ ಯಾವ ರೀತಿ ಕ್ಲಿನಿಕ್ ಇದೆ ಅಂದರೆ, ಫಸ್ಟ್ ನಾನು ಹೋಗ್ತಾ ಇದ್ದಿದ್ದು ಹಳೆ ಕ್ಲಿನಿಕ್ಕು ಸ್ವಲ್ಪ ಚಿಕ್ಕದಾಗಿತ್ತು. ಸೊ ಇವಾಗ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ನಾನು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ನನಗೆ. ಸೊ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ನನಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ಒಂದು 2 months ಗ್ಯಾಪ್ ಆಗಿಬಿಟ್ಟಿದೆ. ನಾನು ಥೆರಪಿನೇ ಮಾಡ್ಸೋಕ್ಕೆ ಹೋಗಿರಲಿಲ್ಲ. ಸೊ ಇವಾಗ ಮತ್ತೆ ಥೆರಪಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೈ ಯಾವ ರೀತಿ ಪೇಯ್ನ್ ತಡ್ಕೊಳ್ಳುತ್ತೋ ನನಗಂತೂ ಗೊತ್ತಿಲ್ಲ, ನೋಡೋಣ. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಅನ್ನೋದಾದರೆ ಯೂಸ್ ಮಾಡ್ಕೊಳ್ಳಿ, ಅದನ್ನು ನಿಮಗೂ ಇನ್ಫಾರ್ಮೇಷನ್ ಇರುತ್ತೆ ಅಂತ. ಯಾಕೆ ಇದನ್ನೇ ಪರ್ಟಿಕ್ಯುಲರಾಗಿ ಇದನ್ನೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಕಡೆ ಇರುತ್ತೆ ಫಿಸಿಯೋಥೆರಪಿ, ಆಲ್ಮೋಸ್ಟ್ ಎಲ್ಲ ಕಡೆಯೂ ಮಾಡ್ತಾರೆ. ಬಟ್ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಸ್ಪೆಷಲಿ ಲೇಡೀಸ್ಗಳಿಗಂತೂ ತುಂಬ 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 ಕನ್ವೀನಿಯಂಟ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಜಾಗ ಅಂತ. ಎಲ್ಲ ಕಡೆಯೂ ಒಳ್ಳೆ ಸೇಫ್ಟಿನೇ ಇರುತ್ತೆ. ಬಟ್ ಆ ರೀತಿ ಪ್ರೀತಿಯಿಂದ ಮಾತಾಡಿಸಿ, ನನಗೆ ಬೇರೆ ಕಡೆ ನಾನು ಯಾವತ್ತೂ ಹೋಗಿಲ್ಲ, ಬಟ್ ನಾನು ಹೋಗ್ತಿರೋದೇ ಇಲ್ಲಿ ಅಂದಮೇಲೆ ಸೊ ನನಗೆ ಈ ಜಾಗದ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಸೊ ನನಗಿಲ್ಲಿ ಏನಪ್ಪ ಅಂದರೆ, ಲೇಡೀಸ್ಗಳಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಲೇಡೀಸ್ಗೆ ಅಂತಲ್ಲ, ಯಾರೇ ಜೆಂಟ್ಸು, ಲೇಡೀಸು, ಮಕ್ಕಳು ಎಲ್ಲರೂ ಬರ್ತಾರಲ್ಲಿ. ಸೊ ಅವ್ರಿಗೆ ಥೆರಪಿನ ಮಾಡಿಸ್ಕೊಳ್ಳೋದಕ್ಕೆ ಅಲ್ಲಿಗೆ ಬರ್ತಾರೆ. ತುಂಬ ಜನ ಇರ್ತಾರೆ. ಅಪಾಯಿಂಟ್ಮೆಂಟ್ ತೊಗೊಂಡೇ ಹೋಗಬೇಕು. ನೀವು ಹಿಂದಿನ ದಿನ ಅಪಾಯಿಂಟ್ಮೆಂಟ್ನ ತೊಗೊಂಡು ಹೋಗಬೇಕಾಗುತ್ತೆ. ನಾಳೆ ದಿನ ಯಾವ ಸ್ಕೆಡ್ಯೂಲ್ ಬೇಕಾಗುತ್ತೆ ಅಂತ. ಫಸ್ಟು ನಿಮ್ಗೆ ಯಾವ ಟೈಮಿಂಗ್ಸ್ ಅಡ್ಜಸ್ಟ್ ಆಗುತ್ತೋ ಸೊ ಆ ಟೈಮಿಂಗ್ಸ್ನ ಹೇಳಿದ್ರೆ, ಸೊ ಅವರು ಆ ಟೈಮಲ್ಲಿ ಫ್ರೀ ಇದೆಯಾ ಇಲ್ವಾ ಅಂತ ಹೇಳಿ ನಿಮ್ಗೆ ಯಾವ ಕನ್ವೀನಿಯಂಟ್ ಇದೆ ಆ ಟೈಮಿಂಗ್ಸ್ಗೆ ನಿಮಗೆ ಮಾಡಿಕೊಡ್ತಾರೆ. ಆ್ಯಂಡ್ ಇಲ್ಲಿ ಇವತ್ತು ಮಂಡೇ ಟು ಸ್ಯಾಟರ್ಡೆ ಮಾತ್ರ ಓಪನ್ ಇರುತ್ತೆ. ಮಧ್ಯಾಹ್ನ 3 ಗಂಟೆ ಮೇಲೆ ಓಪನ್ ಆದರೆ ಸಂಜೆ ನೈಟ್ 9 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ಆ ಟೈಮಿಂಗ್ಸಲ್ಲೇ ತೊಗೋಬೇಕು. ಸಂಡೇ ಮಾತ್ರ ಹಾಲಿಡೇ ಇರುತ್ತೆ. ಸಂಡೇ ಓಪನ್ ಮಾಡಲ್ಲ ಅವರು, ಮಧ್ಯಾಹ್ನ ಮೇಲೆ ಓಪನ್ ಮಾಡೋದು. ಸೊ ಏನಾದ್ರು ಇನ್ ಕೇಸ್ ಟೈಮ್ ಏನಾದ್ರು ಎಮರ್ಜೆನ್ಸಿ ಇದೆ ಅಂತ ಅಂದವರು ಕಾಲ್ ಮಾಡಬೇಕಾದ್ರೆ ಬೇಗ ಅಪಾಯಿಂಟ್ಮೆಂಟ್ ತೊಗೊಂಡು ಕೂಡ ಅಲ್ಲಿ ಮಾಡಿಸ್ಕೊಳ್ಬೋದು. ನಾನು ಏನಕ್ಕೆ ಈ ಜಾಗನೇ ರೆಫರ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ನನಗೆ ಏನಪ್ಪ ಅಂತ ಅಂದರೆ, ಇಲ್ಲಿ ಅವರು ಮಾತಾಡೋ ರೀತಿ ಇರ್ಬೋದು, ಸೊ ನಮ್ಮನ್ನು ಹ್ಯಾಂಡಲ್ ಮಾಡೋ ರೀತಿ ಇರ್ಬೋದು, ನನ್ನದು ನಿಜವಾಗ್ಲೂ ಇಷ್ಟ ಆಯಿತು. ಸ್ವಲ್ಪ ಯಾರಾದ್ರೂ ಈಗ ನಾವು ನೋವು ಅಂತ ಬಡ್ಕೊಂಡ್ರೆ ಇಲ್ಲ ಹತ್ತಿರ, ಯಾಕಂದ್ರೆ ಏನು ಮಾಡ್ತಾರೆ, ರ್ಯಾಶಾಗಿ ಮಾತಾಡೋದು, ಬಿಹೇವ್ ಮಾಡೋದು ಇದ್ದೇ ಇರುತ್ತೆ. ಬಟ್ ನಮಗಿಲ್ಲಿ ಯಾವುದೇ ರೀತಿ ನಡ್ಕೊಂಡಿಲ್ಲ. ನನಗೇನೋ ಒಂದು ಓನ್ ಸಿಸ್ಟರ್ ಏನೋ ನಮಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ನಾವು ಈಗ ಗೊತ್ತಿರೋ ಹಾಸ್ಪಿಟಲ್ಗೆ ಹೋಗಿ ಗೊತ್ತಿರೋ ಡಾಕ್ಟ್ರ್ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾರೋ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲೂ ಅದೇ ಥರ ಇರುತ್ತೆ. ಸೊ ನಿಮ್ಗೆ ಯಾವುದೇ ಟೆನ್ಷನ್ ಬೇಡ, ಯಾವುದೇ ರೀತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ಆರಾಮಾಗಿ ಟ್ರೀಟ್ಮೆಂಟ್ ತೊಗೋಬೋದು ನೀವು. ಯಾವುದೇ ರೀತಿ ಅಂದರೆ ಪೇಯ್ನ್ ಇದ್ದೇ ಇರುತ್ತೆ, ಬಟ್ ಅದನ್ನು ನೀವು ತಡ್ಕೊಬೇಕು. ಸ್ವಲ್ಪ ಗ್ಯಾಪ್ ಕೊಟ್ಟು ಅವರು ಆ ಪೇಯ್ನ್ ರಿಲೀಫ್ನ ಮಾಡ್ತಾ ಹೋಗ್ತಾರೆ. ಸೊ ಅದೇ ಥರ ಪ್ರಾಬ್ಲಮ್ಸ್ ಇದ್ರೂ ಮೂಳೆದಿರ್ಬೋದು, ಇಲ್ಲ ಬ್ಯಾಕ್ ಪೇಯ್ನ್ ಇರೋದು, ಆಲ್ಮೋಸ್ಟ್ ಇಲ್ಲಿ ಬರೋರೆಲ್ಲ IT-BT ಕಂಪ್ನಿಗೆ ಕೆಲಸ ಮಾಡೋರೇ ಬರ್ತಾರೆ. ಬ್ಯಾಕ್ ಪೇಯ್ನು, ನೆಕ್ ಪೇಯ್ನು, ಆಲ್ಮೋಸ್ಟ್ ಎಲ್ಲ ಟ್ರೀಟ್ಮೆಂಟ್ ತೊಗೊಳಕ್ಕೆ ಅಂತಲೇ ಬರ್ತಾರೆ. ಸೊ ನಾನು ಅದನ್ನು ಪೂರ್ತಿ ಅಲ್ಲಿ ಹೋಗಿ ನಿಮಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೆ ಅನ್ನೋದು ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು, ನಾನು ಅವ್ರ ಹತ್ರ ಪರ್ಮಿಷನ್ ಕೇಳಿಲ್ಲ, ವೀಡಿಯೋ ಮಾಡ್ಬೋದಾ ಇಲ್ವಾ ಅನ್ನೋದನ್ನು. ಇನ್ ಕೇಸ್ ಏನಾದರೂ ಪರ್ಮಿಷನ್ ಸಿಕ್ಕಿದ್ರೆ ನಾನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಟ್ ಒಳಗಡೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಬೇಕಾದರೆ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ. ಆ್ಯಂಡ್ ಲೊಕೇಶನ್ ಕೂಡ ನಿಮಗೆ ಅಲ್ಲಿ ಹೋದ್ಮೇಲೆ ನಾನು ಶೇರ್ ಮಾಡ್ತೀನಿ, ಓಕೆನಾ. ಸೊ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ಬೋದು ಅಂತಂದರೆ, ನನಗೆ ಒಂದು 7 to 8 times ಮಾಡಿಸಿರ್ಬೋದೇನೋ. ಬಟ್ ನನಗೆ ಯಾವತ್ತೂ ನನಗೆ ನೆಕ್ಸ್ಟ್ ಟೈಮ್ ಹೋಗಬೇಕು ಅನ್ನೋದು ಆಸೆ ಬರೋದೇ ನನಗೆ, ಅಂದರೆ ಇನ್ನು ಆಸೆ ಅನ್ನೋದಕ್ಕಿಂತ ಇಂಟ್ರೆಸ್ಟ್ ಬರೋದೇ ನನಗೆ ಅವ್ರು ಕೊಡೋ ಟ್ರೀಟ್ಮೆಂಟು, ಅವ್ರು ಮಾತಾಡೋ ಕೇರು, ಅವ್ರು ತೋರಿಸೋ ಕೇರ್ ಇದೆಯಲ್ಲ, ಮೇಯ್ನ್ ಅದೇ. ಡಾಕ್ಟ್ರುಗಳು ನಮ್ಮ ಜೊತೆ ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಮ್ಮ ನೋವು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ನಮ್ಗೆ ಎಷ್ಟೇ ಪೇಯ್ನ್ ಇದ್ರೂ ಸೊ ಆ ಪೇಯ್ನ್ ಅದ್ರಲ್ಲಿ ಮರ್ತೋಗ್ಬಿಡುತ್ತೆ. ಸೊ ಆ ಥರ ಕೈಗುಣ ಅವ್ರದ್ದು ತುಂಬ ತುಂಬ ಒಳ್ಳೆಯ ಕೈಗುಣ ಅವ್ರದ್ದು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ
ಕಾಂಟ್ಯಾಕ್ಟ್ ನಂಬರು ಮತ್ತು ಲೊಕೇಶನ್ ಎಲ್ಲ ಶೇರ್ ಮಾಡಿರ್ತೀನಿ. ಇನ್ ಕೇಸ್ ಯಾರಿಗಾದರೂ ಅಂದರೆ ಅವರು ಬೇಕು ಅಂತ ಅನಿಸಿದ್ರೆ ಮಾಡಿಸ್ತೀನಿ, ಥೆರಪಿ ಮಾಡಿಸ್ಬೇಕು, ನಮಗೂ ಸ್ವಲ್ಪ ಪೇನ್ ರಿಲೀಫ್ ಬೇಕು ಅನ್ನೋರಿದ್ದರೆ ಅಲ್ಲೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೀವು ಹೋಗಿ ಮಾಡಿಸ್ಕೊಳ್ಳಿ, ಓಕೆನಾ. ಸೊ ಇವಾಗ ಹೊರಡಬೇಕು ಬ್ಯಾಂಗ್ಳೂರಿಗೆ. ಟೈಮ್ ಬಂದು ಆಗಲೇ 4 o'clock ಆಗಿದೆ, 4:15 ಆಗಿದೆ. ಸೊ ನಾನು 6 o'clock ಅಷ್ಟರಲ್ಲಿ ಅಲ್ಲಿ ಹೋಗಿ ರೀಚ್ ಆಗಬೇಕು. ಮನೆಗೆ ಹೋಗಲ್ಲ, ಡೈರೆಕ್ಟ್ ಕ್ಲಿನಿಕ್ಕಿಗೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀವಿ. ಯಾಕೆಂದರೆ 6 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರುತ್ತೆ, ಎಕ್ಸಾಕ್ಟ್ ಟೈಮ್ಗೆ ಹೋಗಬೇಕಾಗುತ್ತೆ. ಯಾಕೆಂದರೆ ಬೇರೆ ಬೇರೆ ಸ್ಕೆಡ್ಯೂಲಲ್ಲಿ 15 to 20-30 ಮಿನಿಟ್ಸ್ ಗ್ಯಾಪಲ್ಲಿ ಯಾರೋ ಒಬ್ಬರಿಗೆ ಅಪಾಯಿಂಟ್ಮೆಂಟ್ನ ಕೊಟ್ಟಿರ್ತಾರೆ. ಸೊ ನಮ್ಗೆ ಯಾವ ಟೈಮಿಂಗ್ಸ್ ಹೇಳಿರ್ತಾರೋ ಒಂದು 5 ನಿಮಿಷ ಮುಂಚೆ ಇರಬೇಕಾಗುತ್ತೆ ಅಷ್ಟೇ. ಅಂದರೆ ಹಿಂದಿನ ದಿನವೇ ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರು ಯಾವ ಟೈಮಿಂಗ್ಸ್ ಹೇಳಿರ್ತಾರೋ ಆ ಟೈಮಿಂಗ್ಸ್ಗೆ ಒಂದು 5 minutes ಹೋಗಿ ವೆಯ್ಟ್ ಮಾಡಬೇಕಾಗತ್ತೆ. ಏಕೆಂದರೆ ಆ ಟೈಮಿಂಗ್ಸಿಗೆ ನಮಗೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇನ್ನೊಬ್ಬರು ಬರೋರು ತೊಂದರೆ ಆಗ್ಬಾರ್ದಲ್ಲ. ಸೊ ಹಾಗಾಗಿ ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಹೋಗಿ ಯಾವ ರೀತಿ ಇರುತ್ತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಬನ್ನಿ. ಸೊ ಫೈನಲಿ ಇವಾಗ ಹೊರಟಿದ್ದೀವಿ, ಕಾರಲ್ಲೇ ಹೊರಡ್ತಾ ಇರೋದು. ಸೊ ಪಾಪು ಕೂಡ ಮಲ್ಕೊಂಡ್ಬಿಟ್ಟಿದ್ದ, ಶಾಪಲ್ಲಿದ್ದಾಗೆ ಮಲ್ಕೊಂಡಿದ್ದ, ಅವ್ನು ಹಂಗೆ ಎತ್ಕೊಂಡು ಹೊರಡ್ತಾ ಇದ್ದೀವಿ. ಸ್ವಲ್ಪ ಹೊರಡೋ ಟೈಮಲ್ಲಿ ಎದ್ದಿದ್ದ, ಅದಾದಮೇಲೆ ಮತ್ತೆ ಕಾರಲ್ಲಿ ಹೋಗ್ತಾ ಮಲ್ಕೊಂಡ. ಅವ್ನು ಮಧ್ಯಾಹ್ನ ಟೈಮು ಒಂದು 3 hour ಆದರೂ ನಿದ್ದೆ ಮಾಡ್ತಾನೆ. ಸೊ ಅವ್ನಿಗೆ ನಿದ್ದೆಗೆಡೋಕ್ಕಾಗಲ್ಲ. ಸೊ ಹಾಗಾಗಿ ಕಾರಲ್ಲೇ ನಿದ್ದೆ ಮಾಡ್ಕೊಂಡ. ನಾವು ಅಲ್ಲಿ ಬಿಟ್ಟಾಗ 5 ಗಂಟೆ ಆಗಿತ್ತು. ಸೊ ಇವಾಗ ಬೇಗ ಹೊರಡಬೇಕು, 6 ಗಂಟೆ ಎಕ್ಸಾಕ್ಟ್ ಟೈಮಲ್ಲಿ ರೀಚ್ ಆಗಬೇಕು ಅಂತ ಹೊರಡ್ತಾ ಇದ್ದೀವಿ. ಸೊ ಹಾಗಾಗಿ ಬೇಗ ಹೋಗೋಣ ಅಂತ, ಯಾಕೆಂದರೆ ವೆದರ್ ಫುಲ್ಲು ಕವರ್ ಆಗಿತ್ತು ಬರೋಷ್ಟರಲ್ಲಿ. ಅಷ್ಟು ಟ್ರಾಫಿಕ್ಕು, ವೀಕೆಂಡ್ ಬೇರೆ ಅಲ್ಲ, ಸೊ ಟ್ರಾಫಿಕ್ ಇದ್ದೇ ಇರುತ್ತೆ. ಸೊ ಫೈನಲಿ ಹೆಂಗೋ ಕರೆಕ್ಟಾಗಿ ಎಕ್ಸಾಕ್ಟಾಗಿ 6 ಗಂಟೆಗೆ 6 o'clock ನಾನು ರೀಚ್ ಆದೆ. ಸೊ ಇದೇ ನಾನು ಹೋಗೋ ಕ್ಲಿನಿಕ್ಕು, ರೀಚ್ ಔಟ್ ಫಿಸಿಯೋಥೆರಪಿ ಅಂತ. ಇದು ಫಿಸಿಯೋಥೆರಪಿ ಸೆಂಟರ್ ಇದು. ಸೊ ಇದು ಡಾಕ್ಟರ್ ವರ್ಷ ಅಂತ ಅವರು ನಮ್ಗೆ ಟ್ರೀಟ್ಮೆಂಟ್ ಕೊಡೋದು. ಸೊ ನೋಡ್ತಾ ಇರ್ಬೋದು ಯಾವ್ಯಾವ ರೀತಿ ಟ್ರೀಟ್ಮೆಂಟ್ಸ್ ಇರುತ್ತೆ ಅಂತ. ಬಟ್ ಅಲ್ಲಿ ಟೈಮಿಂಗ್ಸು ಬೆಳಗ್ಗೆ 8ರಿಂದ 8 ಅಂತ ಹಾಕಿದ್ದಾರೆ. ಬಟ್ ಆ ಟೈಮಿಂಗ್ಸಲ್ಲ. ಸೊ ಎಕ್ಸಾಕ್ಟಾಗಿ ಓಪನ್, ನಾರ್ಮಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ 3 ಗಂಟೆಗೆ ಓಪನ್ ಆಗುತ್ತೆ, 8:30ಗೆಲ್ಲ ಕ್ಲೋಸ್ ಆಗಿಬಿಡುತ್ತಂತೆ. ಸೊ ಮಾರ್ನಿಂಗ್ ಯಾಕೆ ಹಾಕಿದ್ದಾರೆ ಅಂದರೆ, ಅಕಸ್ಮಾತ್ ಅವ್ರು ಏನಾರು ಅವೈಲಬಲ್ ಇದ್ದಾರೆ ಅಂತ ಅಂದರೆ ಒಂದ್ಸರಿ ಅವ್ರಿಗೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕಾಣಿಸಿದಿಲ್ಲ, ಸೊ ಆ ನಂಬರ್ಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಇರ್ತಾರೆ ಅಂದರೆ ಬೇಕಾದರೆ ಹೋಗ್ಬೋದು. ಬಟ್ ಅಲ್ಲಿ 8 AM ಅಂತ ಹಾಕ್ಸಿದ್ದಾರೆ ಅಷ್ಟೇ. ಸೊ ಮಾರ್ನಿಂಗ್ ಟೈಮಲ್ಲಿ ಯಾರಿಗಾದರೂ ತೀರಾ ಎಮರ್ಜೆನ್ಸಿ ಇದೆ ಅಂದರೆ ಬೇಕಾದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು, ಅವ್ರನ್ನ ಕೇಳ್ಕೊಂಡು ಹೋಗ್ಬೋದು. ಸೊ ಇದು ಅವ್ರ ಕ್ಯಾಬಿನ್ನು. ಸೊ ನಾನು ಫಸ್ಟ್ ಮಾಡಿಸಿದಾಗ ಅದು ಸ್ವಲ್ಪ ಚಿಕ್ಕದಾಗಿತ್ತು, ಒಂದು ರೂಮ್ ಥರ ಇತ್ತು. ಸೊ ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ, ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಒಳಗಡೆ ಎಲ್ಲ, ಸೊ ನಾನು ಅವ್ರನ್ನ ಕೇಳಿದೆ ವಿಡಿಯೋ ಮಾಡ್ಕೋಬೋದಾ ಅಂತ. ಬಟ್ ವರ್ಕೌಟ್ ಮಾಡೋದು ಅಂದರೆ ಅವ್ರು ಏನು ಎಕ್ಸಸೈಸ್ ಮಾಡಿಸ್ತಾರೆ, ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಲೋ ಇಲ್ಲ ಕಣಪ್ಪ, ಬೇಕಾದ್ರೆ ಒಳಗಡೆ ಎಲ್ಲ ಮಾಡ್ಕೋ ಅಂತ ಹೇಳಿದರು. ಬಟ್ ಅಲ್ಲಿ ಒಳಗಡೆ ಎಲ್ಲ ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುತ್ತೆ, ಯಾಕೆಂದರೆ ಪೇಷಂಟ್ಸ್ ಎಲ್ಲ ಇರ್ತಾರೆ. ಸೊ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ನಾನು ಬರೀ ಒಳಗಡೆ ತೋರಿಸಿದ್ದೀನಿ, ಈ ಥರ ಇದೆ ಅಂತ ಅಷ್ಟೇ ನಾನು ನಿಮಗೆ ಶೋ ಮಾಡ್ಕೊಳ್ತಾ ಇರೋದು. ಸೊ ಇಲ್ಲಿ ಯಾರೋ ಇಬ್ಬರು ಬಂದು ಅವರು ಕೂಡ ಮನೆಗೆ ಕರ್ಸ್ಕೊಳ್ಳೋದಕ್ಕೆ ಅಪಾಯಿಂಟ್ಮೆಂಟ್ ತೊಗೊಳ್ತಾ ಇದ್ರು. ಒಂದು 60+ ಆಗಿರೋರಿಗೆಲ್ಲ ಕಷ್ಟ ಆಗುತ್ತಲ್ಲ, ಸೊ ಹಾಗಾಗಿ ಅದನ್ನು. ಸೊ ಫೈನಲಿ ಮನೆಗೆ ರೀಚ್ ಆದೆ. ಆ್ಯಕ್ಚುಲಿ ಅಲ್ಲಿ ಫಸ್ಟು ಕೇಳಿದೆ. ಸೊ ಅವರು ನಮಗೆ ವರ್ಕೌಟ್ ಮಾಡೋದನ್ನೆಲ್ಲ ವೀಡಿಯೋ ಮಾಡೋದಕ್ಕೆ ಅಲೋ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಒಬ್ಬರು ಪ್ರೈವಸಿನ ನಾವು ಡಿಸ್ಟರ್ಬ್ ಮಾಡೋದು ಸರಿಯಲ್ಲ ಅಂತ ಹೇಳಿಬಿಟ್ಟು ನಾನು ಅದನ್ನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ. ಸೊ ಅವ್ರಿಗೆ ಇಷ್ಟ ಇರಲಿಲ್ಲ. ಸೊ ಇಷ್ಟ ಇಲ್ದಿರೋರಿಗೆ ಫೋರ್ಸ್ ಮಾಡಬಾರ್ದು. ಬಟ್ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕ್ಬೋದು ಅಂತ ಕೇಳಿಬಿಟ್ಟೆ ಅವ್ರು ಪರ್ಮಿಷನ್ ತೊಗೊಂಡೇ ಹಾಕ್ತಾ ಇರೋದು. ಏಕೆಂದರೆ ಸುಮ್ಮನೆ ಯಾರ್ದೋ ಪರ್ಮಿಷನ್ ಇಲ್ಲದೇ ಆ ಥರ ಎಲ್ಲ ಹಾಕೋದು ತಪ್ಪು ಅಂತ ನನಗೂ ಗೊತ್ತಿದೆ. ಸೊ ಹಾಗಾಗಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಹಾಕಿದ್ದೀನಿ. ನಂದು ವರ್ಕೌಟ್ ಮುಗೀತು. ಹತ್ತತ್ರ 45 minutesವರೆಗೂ ನನಗೆ ವರ್ಕೌಟ್ ಎಕ್ಸಸೈಸ್ ಮಾಡಿಸಿದ್ದಾರೆ. ಸೊ ಅದನ್ನು ಮನೆಗೂ ಕೂಡ ನನಗೆ ಯಾವ ಥರ ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಡೈಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 2 ಟೈಮ್ ಮಾಡೋದಕ್ಕೆ ಹೇಳಿದ್ದಾರೆ. ಕೈ ಇನ್ನೂ ಸ್ಟ್ರೆಂತ್ ಬರಬೇಕು, ಸ್ಟ್ರೆಂತನಿಂಗ್ ಇಲ್ಲ, ಕಷ್ಟ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಪೇಯ್ನ್ ಆಗುತ್ತೆ ಅಂತ ಕೂತ್ಕೊಂಡ್ರೆ ಏನೂ ಸಾಧ್ಯ ಆಗೋಲ್ಲ. ಸೊ ಸ್ವಲ್ಪ ಕಷ್ಟಪಟ್ಟು ನೋವು ತಡ್ಕೊಂಡು ವರ್ಕೌಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ಮನೇಲಿ ಇನ್ನು ಡೈಲಿ ಮಾರ್ನಿಂಗ್ ಈವ್ನಿಂಗ್ ಆ ಥರ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಅಂದರೆ ಕೈ ಎಕ್ಸಸೈಸ್ ಎಲ್ಲ ಮಾಡಿ ಸ್ವಲ್ಪ ಫ್ರೀ ಆ ಥರ ಮಾಡ್ಕೋಬೇಕು. ಸ್ಟ್ರೈಟ್ ಬರ್ತಾ ಇಲ್ಲ, ಮೇಲ್ಗಡೆ ಕೈ ಎತ್ತಿದಾಗ ನಮಗೆ ಸ್ಟ್ರೈಟ್ ಬರುತ್ತೆ ಗೊತ್ತಾ, ಆ ಥರ ಸ್ಟ್ರೈಟ್ ಬರ್ತಾ ಇಲ್ಲ. ಸೊ ಅದರಿಂದ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಅದಕ್ಕೆ ಸ್ವಲ್ಪ ವರ್ಕೌಟ್ ಮಾಡಿದ್ರೆ ಸ್ವಲ್ಪ ಕೈ ಫ್ರೀ ಆದಾಗ ಅದು ಹೆಲ್ಪ್ ಮಾಡುತ್ತೆ ನಿಮಗೆ ಅಂತ ಹೇಳಿದ್ದಾರೆ. ಸ್ವಲ್ಪ ಎಲ್ಲ ವರ್ಕೌಟ್ ಮಾಡಬೇಕಿನ್ಮೇಲೆ. ಸೊ ಇದಿಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಅವ್ರಿಗೆ ಒಳಗಡೆ ಅಲೋ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಮನೆಗೆ ಬೇಕು ಅಂದರೆ ಕರ್ಸ್ಕೊಬೋದು ಅವ್ರನ್ನ. ನನ್ನ ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಕಾಲ್ ಮಾಡಿಕೊಂಡು ಅವ್ರಿಗೆ ನಿಮ್ಗೆ ಯಾವ ಟೈಮಿಂಗ್ಸ್ ಕನ್ವೀನಿಯೆಂಟ್ ಇದೆ, ಇಲ್ಲ ಅವ್ರು ಯಾವ ಟೈಮಿಂಗ್ಸ್ ಹೇಳ್ತಾರೆ ಅದಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಆ ರೀತಿ ಇದೆ. ಮನೆಗೂ ಬಂದು ಥೆರಪಿ ಮಾಡಿಕೊಡ್ತಾರೆ. ಸೊ ಅದು ಚಾರ್ಜಸ್ ಎಲ್ಲ ಅವ್ರ ಹತ್ರನೇ ಕೇಳ್ಕೊಬೇಕು ನೀವು, ಎಷ್ಟು ಅವರು ಎಷ್ಟುದಿರಲ್ಲ. ಸೊ ನನಗೆ ತೊಗೊಳ್ತಾ ಇರೋದು 600 rupees ನನಗೆ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನನಗೆ ಯಾವಾಗಲೂ ರೆಗ್ಯುಲರಾಗಿ 600 ತೊಗೊಳ್ತಾ ಇರೋದು. ಯಾವಾಗೂ ಒಂದು 20-25 minutes ಮಾಡ್ತಾಯಿದ್ರು. ಇವತ್ತು ಒಂದು 45 minutes, ಅಂದರೆ ಎಲ್ಲ ಎಕ್ಸಸೈಸ್ ಹೇಳ್ಕೊಡ್ಬೇಕಲ್ಲ, ನಾವು ಹೋಗೋದೇ ವೀಕ್ಲಿ ಒನ್ಸ್ ಆಗಿರೋದ್ರಿಂದ. ಸೊ ಒಂದು 45 minutesವರೆಗೂ ನನಗೆ ವರ್ಕೌಟ್ ಮಾಡಿದ್ರು. ಸ್ವಲ್ಪ ಪೇಯ್ನ್ ಇದೆ, ಸ್ವಲ್ಪ ನತ್ತಿಗೆಲ್ಲ ಏರ್ತದೆ, ತೋಳಂತೂ ಫುಲ್ಲು ಪೇಯ್ನ್ ಬಂದುಬಿಟ್ಟಿದೆ. ಸಡನ್ನಾಗಿ ವರ್ಕೌಟ್ ಮಾಡಬೇಕು ಅಂದಾಗ ಎಂಥವ್ರಿಗೆ ಹೆಂಗಿದೆ ಅಂದರೆ, ನನಗೆ ಫಸ್ಟ್ ಟೈಮ್ ಜಿಮ್ಗೆ ಹೋದವ್ರಿಗೆ ಹೆಂಗೆ ಫೀಲ್ ಇರುತ್ತೋ ಆ ರೀತಿ ಇದೆ ನನಗೆ ಕೈಗೆ.
ಸೊ ನಿಮ್ಮೆಲ್ಲ ವೆಯ್ಟ್ ಲಿಫ್ಟಿಂಗ್ ಎಲ್ಲ ಸ್ವಲ್ಪ ಮನೇಲೇ ಮಾಡೋದಕ್ಕೆ ಹೇಳಿದ್ದಾರೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಸ್ವಲ್ಪ ಕೈ ಫ್ರೀ ಮಾಡ್ಕೋಬೇಕಿದ್ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಕೈ ಮೇಲೆ. ಸೊ ಹಾಗಾಗಿ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ಇವಾಗ ಊಟ ಮಾಡಬೇಕು. ವ್ಲಾಗ್ ಕಂಟಿನ್ಯೂ ಮಾಡ್ತೀನಾ ಇಲ್ಲಿಗೆ ಎಂಡ್ ಮಾಡ್ತೀನಾ ಗೊತ್ತಿಲ್ಲ. ಏನಾದರೂ ಹೊರಗಡೆ ಹೋಗೋದಿತ್ತು ಅಂದರೆ ಅದನ್ನು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರ್ತೀನಿ, ಇಲ್ಲ ಅಂದರೆ ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡಿರ್ತೀನಿ. ಓಕೆನಾ? ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.